ಅದೇ ರೀತಿಯಾಗಿ ಅವರು ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲರ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ. ಅದೇ ರೀತಿಯಾಗಿ ಇದೇ ಗ್ರಾಮ ಪಂಚಾಯಿತಿಯ ನಮ್ಮ ಸಹೋದರರಾದ ರಘಣ್ಣನವರ ಒಂದು ಮಾರ್ಗದರ್ಶನ ಸಲಹೆಗಳ ಮೇರೆಗೆ ಅವರನ್ನು ಅಧ್ಯಕ್ಷ ಮಾಡಿದ್ದಾರೆ. ತಮಗೆಲ್ಲರೂ ಮುಂದೆ ಕೆಲಸಗಳನ್ನು ಮಾಡ್ತಾ ಸರ್ವಮುಖ ಅಭಿವೃದ್ಧಿಗಾಗಿ ಎಲ್ಲರ ಸದಸ್ಯರ ಸಹಕಾರ ತಗೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಜಯಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸವಿತಾ ರಾಜಪ್ಪ ಅವರಿಗೆ ಗ್ರಾಮಸ್ಥರಿಂದ ಅಭಿನಂದನೆ. ಮಾಲೂರು ತಾಲೂಕು ಜಯಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸವಿತಾ ರಾಜಪ್ಪ ಅವರಿಗೆ ಸಣ್ಣೂರು ಗ್ರಾಮಸ್ಥರಿಂದ ಅಭಿನಂದನೆ. ಈ ವೇಳೆ ಸಣ್ಣೂರು ಗ್ರಾಮದ ಗೋವಿಂದ ಅವರು ಮಾತನಾಡಿ, ನಮ್ಮ ಸಣ್ಣೂರು ಗ್ರಾಮದ ಗ್ರಾಮಸ್ಥರಾಗಿರುವ ಸವಿತಾ ರಾಜಪ್ಪ ಅವರು ಪರಿಶಿಷ್ಟ ಜಾತಿ ಸಮುದಾಯದವರಾಗಿದ್ದು ಇದೇ ಮೊದಲ ಬಾರಿಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿರುವುದು ಖುಷಿಯ ವಿಚಾರ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಅಮರೇಶ್ ಬಾಬು, ಕಾರ್ಯದರ್ಶಿಗಳಾದ ದಯಾನಂದ ರೆಡ್ಡಿ, ಬಿಲ್ ಕಲೆಕ್ಟರ್ ನವೀನ್ ಕುಮಾರ್, ವಸಂತ್ ಕುಮಾರ್, ಉಪಾಧ್ಯಕ್ಷರು ಮುರಳೀಕೃಷ್ಣ, ಸದಸ್ಯರಾದ ರಾಧಮ್ಮ, ವಸಂತಮ್ಮ, ವೆಂಕಟಲಮ್ಮ, ನಾಗರತ್ನಮ್ಮ, ಟಿವಿ ಶ್ರೀನಿವಾಸ್, ಟಿಎನ್ ಸೋಮಶೇಖರಯ್ಯ, ಬಿ ಶಿವಶಂಕರ್, ವೆಂಕಟೇಶ್, ತ್ರಿವೇಣಿ, ಕನಕರಾಜ್, ರೂಪಾ, ಯಶೋಧಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ ಅಂತ ಇಲ್ಲಿ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಆಯ್ಕೆ ಬಂದಿರ್ತೀನಿ. ಸೊ ಏನು ಜಯಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿಯಾಗಿರ್ತದೆ, ಅದಕ್ಕೆ ಇವತ್ತು ಚುನಾವಣೆ ನಡೆಸಿದ್ದೀವಿ. ಸೊ ಅದರಲ್ಲಿ ಅವಿರೋಧವಾಗಿ ಸವಿತಾ ಹೆಸರನ್ನವರು ಆಯ್ಕೆಯಾಗಿದ್ದಾರೆ. ಸೊ ಅವ್ರಿಗೆ ಸದಸ್ಯರಿದ್ದಾರೆ ಸರ್. ನಾಮಪತ್ರ ಒಂದೇ ಸಲ್ಲಿಕೆ ಆಗಿದ್ದು ಅವಿರೋಧ ಆಯ್ಕೆ ಆಗಿದೆ ಹಾಗೂ ಸಾರ್ವಜನಿಕ ಎಲ್ಲ ಹಾಗೂ ಇಲ್ಲಿ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ದಿನ 21-25ರ ಸಾಲಿನಲ್ಲಿ ಕೊನೆಯ ಅವಧಿಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಅವರೆಲ್ಲರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನನಗೆ ಸಿಕ್ಕಿರ್ತಕ್ಕಂಥದ್ದು ಕಡಿಮೆ ಸಮಯ, ಅದರಲ್ಲೂ ಸಹ ನಾನು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ. ಇಲ್ಲಿ ಎಲ್ಲ ಸದಸ್ಯರು ವಿಶೇಷ ಏನಂದರೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಹ ಅಧ್ಯಕ್ಷರಾಗಿದ್ದರೆ, ಉಪಾಧ್ಯಕ್ಷರಾಗಿದ್ದರು, ಈ ಅಧಿಕಾರದ ಅನುಭವವನ್ನು ತಗೊಂಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರಾಗಿರ್ತಕ್ಕಂಥ ರಘು ಅಣ್ಣವರು. ಅವರೆಲ್ಲರಿಗೂ ಸಹ ನಮ್ಮ ಸದಸ್ಯರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಡೆಗೆ ಅಭಿವೃದ್ಧಿಯ ಕಡೆಗೆ ಇರ್ತಕ್ಕಂಥ ಒಂದು ಮಾತನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರು ಹೇಳಿದ್ರು ಎಲ್ಲರೂ ಇಲ್ಲಿ ನಾವು 10 ಜನ ಮತ್ತೆ ಇರ್ತಕ್ಕಂಥ ಎಲ್ಲ ಮೆಂಬರ್ಗಳು ಇಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಗಳು ನಾವು ಅಧಿಕಾರನ ಅನುಭವಿಸಿದ್ದೀವಿ ಅಂತ ಹೇಳಿದ್ರು. ಅದೊಂದು ಸಣ್ಣ ಥಾಟ್ ಅಷ್ಟೇ. ಎಲ್ರಿಗೂ ₹1 ಖರ್ಚಾಗದೆ, ಈ ಟ್ರಿಪ್ ಹೋಗದೆ, ಮತ್ತು ಒಳಗಡೆ ನಾವು ಭೇದ ಭಾವ ಇಟ್ಕೊಳ್ಳದೆ, ಪಕ್ಷ ಪಾರ್ಟಿ ಅಂತ ಇದು ಮಾಡ್ಕೊಳ್ಳದೆ. ಸಂವಿಧಾನದ ಆಶಯ ಏನಿದೆ ಗ್ರಾಮ ಪಂಚಾಯಿತಿ ಅಂತಂದರೆ ಇಲ್ಲಿ ಪಕ್ಷ ಬರಬಾರ್ದು ಅನ್ನೋದಿದೆ. ಅದೊಂದು ಸಣ್ಣ ತಾಟು ಇಲ್ಲಿ ಕುಳಿಸ್ಕೊಂಡು ಎಲ್ಲ ಮೆಂಬರ್ಗಳಿಗೆ ನಾವು ಒಂದು ಹೇಳಿದ್ದಷ್ಟೇ. ಮೊದಲು ನಾನು ಸಾಕಷ್ಟು ಇಲ್ಲಿ ವಿರೋಧ ಅನುಭವಿಸಿದ್ದೀನಿ, ಸಾಕಷ್ಟು ಕಷ್ಟ ನಾನು ಪಟ್ಟಿದ್ದೀನಿ. ಅದು ಇವ್ರಿಗೆ ಆಗಬಾರ್ದು, ಇದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಎಲ್ಲರನ್ನೂ ಕುಳಿಸಿ ನಾವು ಮಾತಾಡಿದಾಗ ಅದು ಎಲ್ಲ ಸಹಕಾರ ನಮ್ಮದೇನಿಲ್ಲ, ನಮ್ಮದೊಂದು ಥಾಟ್ ಅಷ್ಟೇ. ಇಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸು, ಎಲ್ಲ ಲೀಡರ್ಸು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾವು ಇದನ್ನು ಮಾಡೋದಕ್ಕಾಯಿತು. ಹಂಗಾಗಿ ಎಲ್ಲ ಲೀಡರ್ಗಳಿಗೆ, ಎಲ್ಲ ಮೆಂಬರ್ಗಳಿಗೆ, ಎಲ್ಲ ಪಕ್ಷದವರಿಗೂ ನನ್ನ ತುಂಬ ಹೃದಯದ ನಮಸ್ಕಾರ.